ಆಸರೆ ಟಿ ವಿ ಎಲ್ಲ ವೀಕ್ಷಕರಿಗೂ ಮತ್ತೊಂದು ಆವರ್ತಿ ಇಬ್ರಿಯ ಪತ್ರಿಕೆಯ ಸತ್ಯವೇದ ಶಾಲೆ ಎಂಬ ಕಾರ್ಯಕ್ರಮಕ್ಕೆ ಸುಸ್ವಾಗತ. ದೇವರ ವಾಕ್ಯವನ್ನು ಇಬ್ರಿಯ ಪತ್ರಿಕೆಯಿಂದ ನಾವು ಕಳೆದ ಅನೇಕ ಸಂಚಿಕೆಗಳಲ್ಲಿ ಕಲಿಯುತ್ತಿದ್ದೆವು. ಈ ದಿನ ತಿರುಗಿ ಇಬ್ರಿಯ ಪತ್ರಿಕೆ 2ನೇ ಅಧ್ಯಾಯ ಅದರ 11ನೇ ವಚನವನ್ನು ಆಧಾರ ಮಾಡಿಕೊಂಡು ಇನ್ನೂ ಕೆಲವು ಸಂಗತಿಗಳನ್ನು ತಿಳಿಸುವುದಕ್ಕೆ ಕರ್ತನಲ್ಲಿ ನಾನು ಇಚ್ಛಿಸುತ್ತೇನೆ. 11ನೇ ವಾಕ್ಯದಲ್ಲಿ, ಈ ಕಾರಣದಿಂದ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ಇಲ್ಲಿ ಸೃಷ್ಟಿಕರ್ತನಾದ ಯೇಸು ಕ್ರಿಸ್ತನು ತನ್ನ ಸೃಷ್ಟಿಯಾಗಿರುವಂಥ ಮನುಷ್ಯರ ಕುರಿತಾಗಿ ಹೇಳುವಂಥ ಒಂದು ಮಾತಾಗಿದೆ ಅಪೊಸ್ತಲನಾದ ಪೌಲನು ಇಲ್ಲಿ ವಿವರಿಸುವಂಥದ್ದು. ಅದರ ಮೊದಲನೆಯ ಭಾಗಗಳು ನಾವು ಪ್ರಾರ್ಥನೆಯಿಂದ ಧ್ಯಾನ ಮಾಡಿದವುಗಳು ಆಗಿದೆ. ಪವಿತ್ರ ಮಾಡುವ ಆತನಿಗೆ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ನೋಡಿ, ಯೇಸು ಕ್ರಿಸ್ತನಿಗೂ ಯೇಸು ಕ್ರಿಸ್ತನ ಮೂಲಕವಾಗಿ ಪ್ರತಿಷ್ಠಿಸಲ್ಪಡುವವರಿಗೂ ಒಬ್ಬನೇ ದೇವರು ಎಂಬ ಆ ಮಾತಿನಲ್ಲಿ ಇಲ್ಲಿ ಯೇಸು ಕ್ರಿಸ್ತನು ತನ್ನ ಕುರಿತಾಗಿಯೂ ನಂತರ ತನ್ನ ಮೂಲಕವಾಗಿ ಮತ್ತು ತನ್ನಿಂದ ಪ್ರತಿಷ್ಠಿಸಲ್ಪಡಲಿಕ್ಕಿರುವವರ ಕುರಿತಾಗಿಯೂ ಮಾತನಾಡುವಂಥ ಮಾತು. ಈ ವಾಕ್ಯದಲ್ಲಿ ನಮಗೆ ತುಂಬ ಸಂತೋಷಪಡಿಸುವಂಥ ಕೆಲವೊಂದು ಪದಗಳು ನಮಗೆ ನೋಡಲಿಕ್ಕೆ ಸಾಧ್ಯವಿದೆ. ದೇವರನ್ನು ಹಲವು ರೀತಿಯಲ್ಲಿ ಸಂಬಂಧದಿಂದ ನಾವು ಪವಿತ್ರ ಬೈಬಲಲ್ಲಿ ನೋಡುತ್ತೇವೆ. ದೇವರನ್ನು ತಂದೆಯಾಗಿ ನೋಡುತ್ತಾರೆ, ದೇವರನ್ನು ತಾಯಿಯಾಗಿ ನೋಡುತ್ತಾರೆ. ಆದರೆ ಇಲ್ಲಿ ಈ ವಾಕ್ಯದಲ್ಲಿ ನಮಗೂ ಕರ್ತನಿಗೂ ಮಧ್ಯದಲ್ಲಿರುವ ಒಂದು ಸಂಬಂಧ, ಅಂದರೆ ಮೊದಲನೆಯ ಒಂದು ಸಂಬಂಧ ನಾವು ಈ ವಾಕ್ಯದಲ್ಲಿ ನೋಡಲಿಕ್ಕೆ ಸಾಧ್ಯವಾಗುತ್ತಿದೆ. ಅದು ಯಾವುದಂದರೆ, ಸೃಷ್ಟಿಕರ್ತನಾದ ದೇವರು ಅಂದರೆ ಎಲ್ಲರನ್ನ ಪವಿತ್ರ ಮಾಡುವ ಆತನು ಪವಿತ್ರರಾಗುವವರನ್ನು ಸಹೋದರರೆಂದು ಕರೆಯುತ್ತಿದ್ದಾನೆ. ಇಲ್ಲಿ ನಿಜವಾಗಿ ತಂದೆಯ ಸ್ಥಾನದಲ್ಲಿ, ತಾಯಿಯ ಸ್ಥಾನದಲ್ಲಿ, ಸೃಷ್ಟಿಕರ್ತನ ಸ್ಥಾನದಲ್ಲಿ, ಸರ್ವ ಸೃಷ್ಟಿಗೂ ಯಜಮಾನನ ಸ್ಥಾನದಲ್ಲಿ ನಾವು ಕಾಣುವಂಥ ನಮ್ಮ ಕರ್ತನು ಇಲ್ಲಿ ವಿಶೇಷವಾದ ಒಂದು ಸಂಬಂಧವನ್ನು ನಮ್ಮೊಂದಿಗೆ ಆತನು ಇಟ್ಕೊಳ್ತಾ ಇದ್ದಾನೆ. ಅದನ್ನು ನಾವು ಇಲ್ಲಿ ಗಮನಿಸುವಾಗ ನಮ್ಮ ಆತ್ಮದಲ್ಲಿ ನಮಗೆ ಕರ್ತನೊಂದಿಗೆ ಇನ್ನಷ್ಟು ಹೊಸ ಒಂದು ಸಂಬಂಧವನ್ನು ಬೆಳೆಸ್ಕೊಳ್ಳುವುದಕ್ಕಾಗಿ ಸಾಧ್ಯವಾಗುತ್ತದೆ. ಈ ವಾಕ್ಯದಲ್ಲಿ ನಾವು ಕಾಣುವಂಥದ್ದು, ಯೇಸು ಕ್ರಿಸ್ತನು ತನ್ನಿಂದ ಪ್ರತಿಷ್ಠಿಸಲ್ಪಡುವ ಅಥವಾ ತನ್ನಿಂದ ಪವಿತ್ರರಾಗುವವರನ್ನು ಸಹೋದರನೇ ಎಂಬುದಾಗಿ ಕರೆಯುವಂಥ ಮಾತಾಗಿದೆ ಇಲ್ಲಿ ಕಾಣುವಂಥದ್ದು. ಆ ಒಂದು ಸಂಬಂಧದಲ್ಲಿ ನಮ್ಮನ್ನು ನೋಡುವುದರಲ್ಲಿ ಕರ್ತನು ನಾಚಿಕೆ ಪಡುತ್ತಾ ಇಲ್ಲ ಎಂಬುದಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಇದ್ದಾಗ ಆತನಿಂದ ಆರಿಸಿ ತೆಗೆಯಲ್ಪಟ್ಟಂಥ ಅಪೊಸ್ತಲರು 12 ಜನ ಪ್ರಾಯದಲ್ಲಿ ಏರುಪೇರು ಇದ್ದವರಾಗಿದ್ದರು. ಯೇಸು ಕ್ರಿಸ್ತನಿಗಿಂತಲೂ ಪ್ರಾಯ ಇದ್ದವರು ಕೂಡ ಅಲ್ಲಿ ನಾವು ನೋಡಲಿಕ್ಕೆ ಸಾಧ್ಯವಿದೆ. ಆದರೆ ಯೇಸು ಕ್ರಿಸ್ತನೊಂದಿಗೆ ವಿಶೇಷವಾದ ಸಂಬಂಧಗಳನ್ನು ಇಟ್ಟುಕೊಂಡವರು ಕೂಡ ಅಪೊಸ್ತಲರಲ್ಲಿ ಇದ್ದರು. ಅವರಲ್ಲಿ ಒಬ್ಬನಾಗಿದ್ದಾನೆ ಅಪೊಸ್ತಲನಾದ ಯೋಹಾನ. ಆತನು ತಾನೇ ತನ್ನ ಸುವಾರ್ತೆಯಲ್ಲಿ ತನಗೆ ಯೇಸು ಕ್ರಿಸ್ತನೊಂದಿಗೆ ಇದ್ದಂಥ ಆ ಒಂದು ಸಂಬಂಧದ ಕುರಿತಾಗಿ ತಾನು ಬರೆದಿರುವುದನ್ನು ನಾವು ನೋಡಲಿಕ್ಕೆ ಸಾಧ್ಯವಿದೆ. ಪ್ರಾಯ ನೋಡದೆ ಯೇಸು ಕ್ರಿಸ್ತನು ಎಲ್ಲಾದರೂ ಇದ್ದರೆ ಯೋಹಾನನು ಹೋಗಿ ಹತ್ತಿರದಲ್ಲಿ ಕೂತ್ಕೊಂಡು ಆತನ ಎದೆಗೆ ಒರಗಿಕೊಳ್ಳುತ್ತಿದ್ದನು. ಇಲ್ಲಿ ಯೋಹಾನನ ದೃಷ್ಟಿಯಲ್ಲಿ ಯೇಸುವನ್ನು ಪ್ರಾಯದ
ಆ ಅಡಿಸ್ಥಾನದಲ್ಲಿ ಕಾಣ್ತಾ ಇಲ್ಲ. ಯೇಸು ಕ್ರಿಸ್ತನು ಎಲ್ಲಾದರೂ ಕೂತಿದರೆ ಆತನ ಎದೆಗೆ ಒರಗಿಕೊಳ್ಳುವಂಥ ಆ ಒಂದು ಆಸೆ, ಮನಸ್ಸು ಯೋಹಾನನ ಜೀವಿತದಲ್ಲಿ ಯಾಕೆ ಬಂದಿತ್ತು ಎಂಬುದನ್ನು ಆತ್ಮಿಕವಾಗಿ ನಾವು ನೋಡಿದರೆ ನಮಗೆ ತುಂಬ ಖುಷಿಪಡಿಸುವಂಥ ಒಂದು ವಿಚಾರ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇದೆ. ಅದೇನೆಂದರೆ, ಯೋಹಾನನು ಕರ್ತನನ್ನು ಸೃಷ್ಟಿಕರ್ತನಾಗಿ ಗಮನಿಸ್ತಾ ಇದ್ದಾನೆ. ಯೋಹಾನ ತಾನೇ ತನ್ನ ಸುವಾರ್ತೆಯಲ್ಲಿ ಬರೆದಿರುವಂಥ ಮೊದಲನೆಯ ಪದ ನಾವು ಗಮನಿಸಬೇಕು. ಆದಿಯಲ್ಲಿ ವಾಕ್ಯವಿತು. ಅಂದರೆ ಈಗ ಯೋಹಾನನು ಯೇಸು ಕ್ರಿಸ್ತನ ಎದೆಗೆ ಒರಗಿಕೊಳ್ಳುವಾಗ, ಎದೆಗೆ ಒರಗಿಕೊಳ್ಳುವಂಥ ಯೋಹಾನನ ಮನಸ್ಸಿನಲ್ಲಿ ಪೂರ್ವಕಾಲದಿಂದಲೇ ಇರುವಾತನ ಎಲ್ಲ ಸೃಷ್ಟಿಗೂ ಪ್ರಥಮನಾಗಿರುವಂಥ ದೇವರನ್ನು, ಅನಾದಿ ಕಾಲದಿಂದಲೂ ಇರುವಾತನಾಗಿರುವ ಯೇಸುವನ್ನು ನೋಡಿ ತಿಳಿದುಕೊಂಡು ಆತನ ಎದೆಗೆ ಒರಗಿಕೊಳ್ಳುತ್ತಾ ಇದ್ದಾನೆ. ಆದರೆ ಈ ಒಂದು ಸಂಬಂಧದಲ್ಲಿ ತುಂಬ ಸಂತೋಷದಿಂದ ಹೆಮ್ಮೆಪಡುತ್ತಿದ್ದವನು ಅಪೊಸ್ತಲನಾದ ಯೋಹಾನನು. ಒಬ್ಬೊಬ್ಬರ ಜೀವಿತದಲ್ಲಿ ದೇವರೊಂದಿಗೆ ಇರುವ ಸಂಬಂಧಗಳು ಒಂದೊಂದು ರೀತಿಯಲ್ಲಿ ಇತ್ತು. ಆದರೆ ಅಪೊಸ್ತಲನಾದ ಪೌಲನು ಇಲ್ಲಿ ಯೇಸು ಕ್ರಿಸ್ತನಿಗೂ ಮತ್ತು ಆತನಿಂದ ಪವಿತ್ರರಾಗುವಂಥ ದೇವರ ಮಕ್ಕಳಿಗೂ ಮಧ್ಯದಲ್ಲಿ ಒಂದು ಸಹೋದರ ಸಂಬಂಧವನ್ನು ತೋರಿಸ್ತಾ ಇದ್ದಾನೆ. ಯಾಕೆಂದರೆ ಯೇಸು ಕ್ರಿಸ್ತನು ಈ ಜನರನ್ನು ನೋಡಿ ಒಂದು ವೇಳೆ ಹೇಳಬಹುದು, ನೀವು ಬೇಕಾದರೆ ನನ್ನ ಮಕ್ಕಳು ಎನಿಸಿಕೊಳ್ಳಿ, ಯಾಕೆಂದರೆ ನಾನು ದೇವರಾಗಿದ್ದೇನೆ. ಆದರೆ ದೇವದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ಮರಣವನ್ನು ಅನುಭವಿಸುವುದಕ್ಕೋಸ್ಕರವಾಗಿ ತನ್ನನ್ನು ಒಪ್ಪಿಸಿಕೊಟ್ಟ ಯೇಸು ಕ್ರಿಸ್ತನು ಈ ಒಂದು ಆಧಾರದಲ್ಲಿ ಈ ಮನುಷ್ಯರನ್ನು ಸಹೋದರರೆಂದು ಕರೆಯುತ್ತಿದ್ದಾನೆ. ಅದರಲ್ಲಿ ಯೇಸು ಕ್ರಿಸ್ತನ ಮನಸ್ಸಿನಲ್ಲಿ ಯಾವುದೇ ಮನಸ್ತಾಪ ಅನಿಸಲಿಲ್ಲ. ಆದರೆ ತಿರುಗಿ ಇದನ್ನು ಕೇಳುವವರ ಮನಸ್ಸಿನಲ್ಲಿ ಉಂಟಾಗುವ ಸಂತೋಷ, ನನ್ನನ್ನು ತಮ್ಮ ಎಂದು ಕರೆಯುವ ಯೇಸು ಕ್ರಿಸ್ತನು, ನನ್ನ ಸಹೋದರನೇ ಎಂದು ಕರೆಯುವ ಯೇಸು ಕ್ರಿಸ್ತನು ನಿಶ್ಚಯವಾಗಿ ಹಳೆಯ ಒಡಂಬಡಿಕೆಯಲ್ಲಿ ತಂದೆಯೇ ಎಂಬುದಾಗಿ ಯಾರು ಕೂಡ ದೇವರನ್ನು ಕರೆಯಲಿಲ್ಲ. ಇಲ್ಲಿ ಯೇಸು ಕ್ರಿಸ್ತನು ತನ್ನಿಂದ ಪವಿತ್ರೀಕರಿಸಲ್ಪಡುವಂಥ ಸಮಸ್ತ ಜನರಿಗೂ ನೀವು ನನ್ನ ಸಹೋದರರು ಎಂಬುದಾಗಿ ಕರೆಯುವಾಗ ಒಂದು ಹೊಸ ಸಂಬಂಧ ಅಲ್ಲಿ ಸ್ಥಾಪಿಸಲ್ಪಡ್ತಾ ಇದೆ. ಸಾಮಾನ್ಯವಾಗಿ ಒಬ್ಬ ಮನುಷ್ಯನು ತನ್ನ ತಂದೆಯ ಬಳಿಗೆ ಹೋಗಿ ಹೇಳಿಕೊಳ್ಳಲಿಕ್ಕೆ ಅಥವಾ ಹಂಚಿಕೊಳ್ಳಲಿಕ್ಕೆ ಆಗದೆ ಇರುವಂಥ ಕಾರ್ಯಗಳು ತನ್ನ ಜೊತೆ ಹುಟ್ಟಿದ ಸಹೋದರನೊಂದಿಗೆ ಹಂಚಿಕೊಳ್ಳುತ್ತಾನೆ. ನೋಡಿ, ಈ ಸಂಬಂಧದ ವ್ಯತ್ಯಾಸವನ್ನು ನಾನು ನಿಮಗೆ ತಿಳಿಯಪಡಿಸ್ತಾ ಇದ್ದೇನೆ. ಯೇಸು ಕ್ರಿಸ್ತನನ್ನು ಕರ್ತನಾಗಿ ನೋಡಿಕೊಳ್ಳಿ, ಯೇಸು ಕ್ರಿಸ್ತನನ್ನು ನಿಮ್ಮ ರಕ್ಷಕನನ್ನಾಗಿ ನೋಡಿಕೊಳ್ಳಿ, ಯೇಸು ಕ್ರಿಸ್ತನನ್ನು ನಿಮ್ಮ ಒಡೆಯನಾಗಿ ನೀವು ನೋಡಿಕೊಳ್ಳಿ. ಆದರೆ ಅದೇ ಸಮಯದಲ್ಲಿ ಕರ್ತನು ನಿಮ್ಮ ಮನಸ್ಸಿನಲ್ಲಿ ಇರುವ ಯಾವ ವಿಚಾರವಾದರೂ ಬಿಚ್ಚಿ ಹೇಳುವುದಕ್ಕೋಸ್ಕರ ನಿಮಗೆ ದಾರಿ ಮಾಡಿರುವಂಥ ಒಳ್ಳೆಯ ಒಬ್ಬ ಹಿರಿಯ ಅಣ್ಣ ಆಗಿದ್ದಾರೆ. ನೀವು ಒಂದು ನಿಮಿಷ ಇಮ್ಯಾಜಿನ್ ಮಾಡಿ, ನಿಮಗೆ ಯೇಸು ಕ್ರಿಸ್ತನನ್ನು ಅಣ್ಣ ಎಂದು ಕರೆಯುವಂಥ ಒಂದು ಇಮ್ಯಾಜಿನ್ ನೀವೊಂದು ಮಾಡಿಕೊಳ್ಳಿ. ಈ ರೀತಿಯಲ್ಲಿ ನಾವು ಆತನನ್ನು ಕರೆಯುವಾಗ ಅರ್ಥ ಏನು? ಅಪ್ಪನಿಗೆ ನಾನು ಈ ವಿಷಯ ಹೇಳಿಕೊಳ್ಳೋಕ್ಕಾಗೋದಿಲ್ಲ, ಆದರೆ ಅಣ್ಣ ನಿನ್ನ ಕಿವಿಗೆ ಹಾಕ್ತೇನೆ. ನೋಡಿ, ಅಣ್ಣನು ಆ ಒಂದು ಸಂಬಂಧದಲ್ಲಿರುವ ತಮ್ಮನ ವಿಷಯ
ಬುದ್ಧಿ ವಿವೇಕದಿಂದ ತಿಳಿಸಬೇಕಾದ ರೀತಿಯಲ್ಲಿ ತಂದೆಯ ಕಿವಿಗೆ ತಲುಪಿಸುವುದಕ್ಕೆ ಸಾಧ್ಯವಾಗುತ್ತದೆ. ಇವತ್ತು ನಾನು ಈ ವಾಕ್ಯದಿಂದ ನಿಮ್ಮೊಂದಿಗೆ ಮಾತನಾಡುವಂಥ ಈ ವಿಚಾರವು ಯೇಸು ಕ್ರಿಸ್ತನೊಂದಿಗೆ ನಿಮಗೆ ಮತ್ತೊಂದು ರೀತಿಯ ಸಂಬಂಧವನ್ನು ಬೆಳೆಸುವುದಕ್ಕಾಗಿ ಸಾಧ್ಯವಾಗುವಂಥ ಕಾರ್ಯ ಆಗಿದೆ. ಯಾರೊಂದಿಗೂ ಹಂಚಿಕೊಳ್ಳಲಿಕ್ಕೆ ಆಗದೆ ಇರುವಂಥ ನಿಮ್ಮ ಜೀವಿತದ ರಹಸ್ಯವೂ ಮತ್ತು ಬಹಿರಂಗವೂ ಆದಂಥ ಯಾವುದೇ ವಿಚಾರಗಳು ನಂಬಿಕೆಯಿಂದ ಹೆಗಲಿಗೆ ಕೈ ಹಾಕಿ ಆ ತಲೆಯನ್ನು ಸ್ವಲ್ಪ ನಿನ್ನ ಕಡೆಗೆ ಎಳೆದು ಆ ಕಿವಿಗೆ ಮುಟ್ಟಿ ನಿನ್ನ ಜೀವಿತದ ಎಲ್ಲ ವಿಧವಾದ ಕಾರ್ಯಗಳನ್ನು ಗುಪ್ತವಾಗಿ ನಿನ್ನ ಹಿರಿಯ ಅಣ್ಣನಾದ ಚೊಚ್ಚಲ ಮಗನಾದ ನಮ್ಮ ತಂದೆಗೆ ಚೊಚ್ಚಲ ಮಗನಾದ ಯೇಸು ಕ್ರಿಸ್ತನ ಕಿವಿಗೆ ನೀನು ಹೇಳಬಹುದು. ಎಂಥ ಒಂದು ಪ್ರೀತಿಯ ಸಂಬಂಧ ಅದು. ನಾನು ಮಾತನಾಡುವುದನ್ನು ಆ ವಾಕ್ಯದ ಅದೇ ಅರ್ಥದಲ್ಲಿ ನೀವು ಗ್ರಹಿಸಿಕೊಂಡರೆ ನಿಶ್ಚಯವಾಗಿಯೂ ನಿಮ್ಮ ಹೃದಯದಲ್ಲಿ ಒಂದು ಹೊಸ ಹರ್ಷ ಹುಟ್ಟುತ್ತದೆ. ಇವತ್ತಿನಿಂದ ತಂದೆಯ ಬಲಗಡೆಯಲ್ಲಿ ನಮಗೋಸ್ಕರವಾಗಿ ಸದಾ ವಿಜ್ಞಾಪನೆ ಮಾಡಿಕೊಳ್ಳುತ್ತಿರುವ ಅಥವಾ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಿರುವಂಥ ಆ ಯೇಸು ಕ್ರಿಸ್ತನ ಕಿವಿಗೆ ನಿನ್ನ ರಹಸ್ಯಗಳನ್ನು ಹೇಳೋಕ್ಕೆ ನೀನಿವತ್ತು ತಯಾರಿದೆಯೋ? ಒಂದು ವೇಳೆ ನಿನ್ನ ತಂದೆ ತಾಯಿ ಜೊತೆಯಲ್ಲಿ ನಿನಗೆ ಹಂಚಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳು, ಒಂದು ವೇಳೆ ನಿಮ್ಮ ಮಕ್ಕಳೊಂದಿಗೆ ನಿಮಗೆ ಹಂಚಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳು, ಗಂಡನೇ ನಿನ್ನ ಹೆಂಡತಿಯೊಟ್ಟಿಗಾಗಲಿ, ಹೆಂಡತಿಯೇ ನಿನ್ನ ಗಂಡನೊಟ್ಟಿಗಾಗಲಿ ನಿನಗೆ ಬಿಚ್ಚಿ ಹೇಳಲಿಕ್ಕಾಗದೇ ಇರುವಂಥ ಕಾರ್ಯಗಳು ನಿನಗೆ ಮಾತನಾಡುವುದಕ್ಕಾಗಿ ದೇವರು ತಾನೇ ಒಳ್ಳೆಯ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾನೆ. ಆ ಹಿರಿಯ ಅಣ್ಣನು ನಮ್ಮ ಹತ್ರ ಬಂದು ನಿಂದು ನಮ್ಗೆ ಹೇಳ್ತಾ ಇದ್ದಾನೆ, ಕೂಗು ನನ್ನನ್ನು ಅಣ್ಣ ಎಂದು. ಇವತ್ತು ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ನೋಡಿ. ಇದೊಂದು ಹೊಸ ಸಂಬಂಧ. ಯಾಕೆಂದರೆ ಪವಿತ್ರ ಮಾಡುವಾತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ. ಹಾಗಾದರೆ ಆ ತಂದೆಯಿಂದ ಹುಟ್ಟಿದ ಚೊಚ್ಚಲ ಮಗನೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು. ಹಾಗೇ ಆದರೆ ಆತನಿಗೆ ತಂದೆಯಾಗಿರುವಂಥ ದೇವರು ನಮಗೂ ತಂದೆಯಾಗಿರುವಾಗ ಯೇಸು ಕ್ರಿಸ್ತನಿಗೂ ನಮಗೂ ಮಧ್ಯದಲ್ಲಿ ಒಂದು ಸಹೋದರರ ಸಂಬಂಧ ಬೀಳುತ್ತಿದೆಯಲ್ಲ. ಯಾವ ಪ್ರಕಾರವಾಗಿ ಈ ಒಂದು ಹಿರಿಯ ಅಣ್ಣ ತಮ್ಮ ಸಂಬಂಧ ಅಲ್ಲವಾದರೆ ಹಿರಿಯ ಅಣ್ಣ ತಂಗಿ ಸಂಬಂಧ ನಿಮ್ಮ ಜೀವಿತದಲ್ಲಿ ನೀವು ಪ್ರಯೋಜನ ಪಡಿಸಲಿಕ್ಕೆ ಸಾಧ್ಯವಾಗ್ತದೆ. ಒಂದು ಮನೆಯಲ್ಲಿ ಹಿರಿಯ ಮಗ ಒಬ್ಬ ಇದ್ದರೆ, ಅಲ್ಲಾದರೆ ಚೊಚ್ಚಲ ಮಗ ಒಬ್ಬ ಇದ್ದರೆ, ತಂದೆಯ ಸ್ಥಾನದಲ್ಲಿ ಇರುವಾತನೇ ಚೊಚ್ಚಲ ಮಗನು. ಯಾಕೆಂದರೆ ಆಸ್ತಿಯನ್ನು ಪಾಲು ಮಾಡುವಾಗ ಅದರಲ್ಲಿ ಹೆಚ್ಚು ಆಸ್ತಿ ತಂದೆಯ ಆಸ್ತಿ ಹಳೆ ಒಡಂಬಡಿಕೆ ಪ್ರಕಾರ ಸೇರಬೇಕಾದಂಥ ವ್ಯಕ್ತಿಯೇ ಚೊಚ್ಚಲ ಮಗನು. ಈ ಮಾತುಗಳನ್ನು ನಾನು ಹೇಳುವುದರ ಉದ್ದೇಶ ನಾವು ತಿಳಿದುಕೊಳ್ಳಬೇಕಾದದ್ದು, ಆ ಕರ್ತನು ನಮಗೆ ಹೇಳಿದನು ಗೊತ್ತಾ, ನೀನು ಈ ಲೋಕವನ್ನು ಜಯಿಸಿ, ಈ ಲೋಕದ ಕಷ್ಟ ಸಂಕಟಗಳನ್ನು ಜಯಿಸಿ ನನ್ನ ಹತ್ರ ಬರುವಾಗ ಚೊಚ್ಚಲ ಮಗನಾದ ನನಗೆ ತಂದೆಯು ನಾನು ಬಂದ ತಕ್ಷಣ ನನಗೆ ಕೊಟ್ಟಿದ್ದು ತನ್ನ ಬಲಗಡೆಯಲ್ಲಿ ಇರುವ ಸಿಂಹಾಸನ. ಯೇಸುಸ್ವಾಮಿ ಪ್ರಕಟಣೆ ಗ್ರಂಥದಲ್ಲಿ ಹೇಳುವಂಥ ಒಂದು ಮಾತಿದೆ, ಜಯಿಸುವಾತನಿಗೆ ನನ್ನ ಸಿಂಹಾಸನದಲ್ಲಿ ನನ್ನ ಜೊತೆಯಲ್ಲಿ ಕೂತ್ಕೊಳ್ಳುವುದಕ್ಕೆ ನಾನು ಅನುಗ್ರಹ ಮಾಡ್ತೇನೆ. ನೋಡಿ, ಎಂಥ ವಿಶಾಲವಾದ ಮನಸ್ಸು ಇರುವಂಥ ಒಬ್ಬ ಹಿರಿಯ ಅಣ್ಣ. ಇವತ್ತು ನಿಮ್ಮ ಜೀವಿತದಲ್ಲಿ ನನಗೆ ಅಣ್ಣ ಎಂದು ಕೂಗಿಕೊಳ್ಳಲಿಕ್ಕೆ, ನನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ, ಒಬ್ಬ ಅಣ್ಣನ ಸ್ಥಾನದಲ್ಲಿ ನಿಂತು ನನ್ನನ್ನು ಪ್ರೀತಿಸುವುದಕ್ಕೆ ನನಗೆ ಯಾರೂ ಇಲ್ಲವಲ್ಲ ಎಂದು
ಕೊರಗುತ್ತಿರುವ ನನ್ನ ಪ್ರೀತಿಯ ಸಹೋದರಿಯೇ, ನನ್ನ ಪ್ರೀತಿಯ ಸಹೋದರನೇ, ಇವತ್ತು ನಿಮ್ಮ ಜೀವಿತದಲ್ಲಿ ಬಾಯಿ ತೆರೆದು ಕೂಗುವಾಗ ಅಣ್ಣನ ಸ್ಥಾನದಲ್ಲಿ ನಿಂತು ಹಿರಿಯ ಅಣ್ಣನಾಗಿ ನಮ್ಮ ಶಬ್ದ ಕೇಳಿ ಓಡಿ ಬಂತು ನಮ್ಮ ಹೆಗಲಿಗೆ ಕೈ ಹಾಕಿ, ಏನು ತಮ್ಮ, ಏನು ತಂಗಿ ಎಂದು ಕೂಗುವುದಕ್ಕಾಗಿ ನಮ್ಮ ಜೊತೆಯಲ್ಲಿ ಆತನು ಇದ್ದಾನೆ. ನಿಶ್ಚಯವಾಗಿಯೂ ನಾನು ಈ ಅಧ್ಯಯನವನ್ನು ನಿಮ್ಮ ಮುಂದೆ ಮಾತನಾಡುತ್ತಿರುವಾಗ ನನ್ನ ಹೃದಯದಲ್ಲಿಯೂ ಕೂಡ ತುಂಬ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ನಾನು ಕೂಡ ನನ್ನ ಅಪ್ಪ ಅಮ್ಮನಿಗೆ ಒಬ್ಬನೇ ಮಗ. ತುಂಬ ಸಾರಿ ನಾನು ಆಲೋಚನೆ ಮಾಡಿದ್ದೆ, ನನ್ನ ಜೊತೆ ಒಬ್ಬ ಅಣ್ಣ ಇದ್ದಿದ್ದರೆ, ನನ್ನ ಜೊತೆ ಒಬ್ಬ ತಮ್ಮ ಇದ್ದಿದ್ದರೆ ಕೂಗಿಕೊಳ್ಳಬಹುದಿತ್ತಲ್ಲ. ಅದೇ ಪ್ರಕಾರ ಬೇರೆ ಯಾರನ್ನು ಅಣ್ಣ ತಮ್ಮ ಎಂದು ಕೂಗಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಈ ವಾಕ್ಯ ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುವಾಗ ನನ್ನ ಹೃದಯದಲ್ಲೂ ತುಂಬ ಸಂತೋಷ ನನಗಿದೆ. ಕಾರಣ ನನಗೂ ನನ್ನ ಕರ್ತನು, ಆತನ ಸೃಷ್ಟಿಕರ್ತನಾದರೂ ಕೂಡ ದೂತರಿಗಿಂತ ಸ್ವಲ್ಪವೇ ಕಡಿಮೆಯಾಗಿ ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಆತನು ಇಳಿದು ಬಂದಿದೆ. ಆಗಿದ್ದರೆ ನನ್ನನ್ನು ನಿಮ್ಮನ್ನು ತಮ್ಮ ತಂಗಿ ಎಂದು ಕರೆಯಲಿಕ್ಕೆ ಆತನು ನಾಚಿಕೆ ಪಡುತ್ತಾನ? ಎಂದಿಗೂ ಇಲ್ಲ. ಇವತ್ತು ನಿಮ್ಮ ಹೃದಯ ಕಳವಳ ಪಡುವುದು ಬೇಡ. ನಿಮ್ಮ ಹೃದಯದಲ್ಲಿ ಇರುವ ಎಲ್ಲ ಚಿಂತೆ ಭಾರಗಳನ್ನು ತೆಗೆದು ಹಾಕಿ, ನೀವಿರುವಂಥ ಸ್ಥಳದಲ್ಲಿ, ನೀವು ಕೂತ್ಕೊಳ್ಳುವಂಥ ಜಾಗದಲ್ಲೇ ನೀವು ಒಂದು ಸಾರಿ ಕೂಗಿದರೆ ಪಕ್ಕನೆ ನಿಮ್ಮ ಬಳಿಗೆ ಬರುವ ಆ ಹಿರಿಯ ಅಣ್ಣ, ಆತನ ಗೆಳತನ, ಆತ ನಮಗೆ ಗೆಳೆಯನಾಗಿ, ಒಬ್ಬ ಸ್ನೇಹಿತನ ಹಾಗೆ ನಿಶ್ಚಯವಾಗಿ ಈ ಸಹೋದರನೊಂದಿಗೆ ಇರುವ ಸಂಬಂಧದಲ್ಲಿ ಆತನು ನಮ್ಮ ಜೊತೆಯಲ್ಲೇ ಇರುವಾತನು. ಅಣ್ಣ ತಮ್ಮ ಎಂದು ಹೇಳುವಾಗ ಖಂಡಿತವಾಗಿ ಒಂದು ಮನೆಯಲ್ಲಿರುವ ಗಂಡು ಮಕ್ಕಳು ತಾವು ಸ್ನೇಹಿತರಾಗಿಯೇ ಇರುತ್ತಾರೆ. ಅಪ್ಪ ಅಮ್ಮನಿಗೆ ಹೇಳಿಕೊಳ್ಳಲಿಕ್ಕೆ ಆಗದೇ ಇರುವಂಥ ಕಾರ್ಯಗಳೆಲ್ಲವೂ ಕೂಡ ಅಣ್ಣ ತಮ್ಮ ಅಕ್ಕ ತಂಗಿಯರು ಹಂಚಿಕೊಳ್ಳುತ್ತಾರೆ ಎನ್ನುವುದು ಸತ್ಯ ಅಲ್ವೇ? ಹಾಗಾದರೆ ಇವತ್ತು ನಾನು ಈ ಅಧ್ಯಯನವನ್ನು ನಿಮ್ಮ ಮುಂದೆ ಹೇಳುತ್ತಿರುವಾಗ ಯೇಸು ಕ್ರಿಸ್ತನು ಮತ್ತೊಂದು ಸ್ಥಾನಕ್ಕೆ ಇಳಿದು ಬರ್ತಾ ಇದ್ದಾನೆ. ಕೂಗು ನನ್ನನ್ನು ಅಣ್ಣ ಎಂದು ಕೂಗೋಣ. ಸತ್ಯವಾಗಿಯೂ ಅಣ್ಣ ಎಂದು ಕೂಗುವಾಗ ಏನು ತಮ್ಮ ಎಂದು ತಿರುಗಿ ಉತ್ತರ ಕೊಡುವಂಥ ಒಳ್ಳೆಯ ಸಂಬಂಧ ನಮ್ಮೊಂದಿಗೆ ನಮ್ಮ ಕರ್ತನು ಇಟ್ಕೊಂಡಿದ್ದಾನೆ. ಕಾರಣ ಏನೆಂದರೆ, ನಮಗೂ ನಮ್ಮ ಅಣ್ಣನಿಗೂ ಒಬ್ಬನೇ ತಂದೆ, ನಮಗೂ ನಮ್ಮ ಹಿರಿಯ ಅಣ್ಣನಿಗೂ ಒಬ್ಬನೇ ತಂದೆ. ನಾನು ಅದನ್ನೇ ತಿರುಗಿ 3ನೇ ಸಾರಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ನಮಗೂ ನಮ್ಮ ಅಣ್ಣನಾದ ಯೇಸು ಕ್ರಿಸ್ತನಿಗೂ ಒಬ್ಬನೇ ತಂದೆ. ನಾನು ಈ ಮಾತನ್ನು ನಿಮಗೆ ಹೇಳುತ್ತಿರುವಾಗ ನಿಮ್ಮ ಮನಸ್ಸಿನಲ್ಲಿ ಯಾವ ರೀತಿಯ ಅನುಭವ ಆಗುತ್ತಿದೆ ಎಂಬುದು ನನಗೆ ತಿಳಿಯುತ್ತಾ ಇಲ್ಲ. ಆದರೆ ಇವತ್ತು ನಾನು ಮಾತನಾಡುತ್ತಿರುವಂಥ ಪ್ರತಿ ಒಂದು ಮಾತುಗಳು ಅದು ದೇವರ ವಾಕ್ಯಕ್ಕೆ ಆಧಾರವಾಗಿರುವಂಥ ಕಾರ್ಯ ಆಗಿದೆ. ನಾನು ಹೇಳುವಂಥ ಮಾತು ದೇವರ ವಾಕ್ಯ ಬಿಟ್ಟು ಇರುವಂಥ ಕಾರ್ಯಗಳಲ್ಲ. ಇಲ್ಲಿ ನಾವು ಗಮನಿಸುವಂಥ ವಾಕ್ಯ ಮತ್ತೊಂದು ಸಾರಿ ನಾನು ಓದುವಾಗ ನಿಮ್ಮ ಮನಸ್ಸಿನಲ್ಲಿ ಅದು ಮತ್ತಷ್ಟು ನಾಟಿಕೊಳ್ಳುವುದಕ್ಕೆ ಸಾಧ್ಯ ಆಗಲಿ. ಯಾಕೆಂದರೆ ಪವಿತ್ರ ಮಾಡುವ ಆತನಿಗೂ ಪವಿತ್ರರಾಗುವವರೆಲ್ಲರಿಗೂ ಒಬ್ಬನೇ ತಂದೆ ಇದ್ದಾನೆ. ಅಷ್ಟೇ ಅಲ್ಲ, ಈ ಕಾರಣದಿಂದ, ಯಾವ ಕಾರಣದಿಂದ ಯೇಸು ಕ್ರಿಸ್ತನಿಗೂ ಆತನಿಂದ ಪ್ರತ್ಯೇಕಿಸಲ್ಪಟ್ಟ ನಮಗೂ ಇರುವುದು ಒಬ್ಬನೇ ತಂದೆ ಆಗಿರುವುದರಿಂದ ಆತನು ಹೇಳುತ್ತಾನೆ, ಈ ಕಾರಣದಿಂದ ಪವಿತ್ರ ಮಾಡುವಾತನು
ಪವಿತ್ರರಾಗುವವರನ್ನು ಸಹೋದರರೆನ್ನುವುದಕ್ಕೆ ನಾಚಿಕೆ ಪಡದೆ. ಮುಂದಿನ ಈ ವಾಕ್ಯದ ಅಧ್ಯಯನ ದೇವರ ಚಿತ್ತವಾದರೆ ಮುಂದಿನ ಸಂಚಿಕೆಯಲ್ಲಿ ನೀವು ಭೇಟಿಯಾಗುತ್ತೇವೆ. ಆ ಸಮಯದಲ್ಲಿ ಅದನ್ನು ಅಧ್ಯಯನ ಮಾಡೋಣ. ಅಲ್ಲಿಯ ತನಕ ಕ್ರಿಸ್ತನ ಕೃಪೆ ನಮ್ಮೆಲ್ಲರನ್ನ ಕಾಪಾಡಲಿ. ಸದಾ ವೀಕ್ಷಿಸಿ ಸತ್ಯವೇದ ಶಾಲೆ ಆಸರೆ TV.